ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 6. ಲೇವಿಯ ಮಕ್ಕಳು ಗೇರ್ಷೋನ್, ಕೆಹಾತ್, ಮೆರಾರಿ. ಕೆಹಾತನ ಮಕ್ಕಳು ಅಮ್ರಾಮ್, ಇಚ್ಹಾರ್, ಹೆಬ್ರೋನ್, ಉಜ್ಜಿಯೇಲ್. ಅಮ್ರಾಮನ ಮಕ್ಕಳು ಆರೋನ್, ಮೋಶೆ, ಮಿರ್ಯಾಮ್. ಆರೋನನ ಮಕ್ಕಳು ನಾದಾದ್, ಅಬೀಹು, ಎಲ್ಲಾಜಾರ್, ಇತಾಮಾರ್. ಎಲ್ಲಾಜಾರನು ಫೀನೆಹಾಸನನ್ನು ಪಡೆದನು. ಫೀನೆಹಾಸನು ಅಬೀಷೂವನನ್ನು ಪಡೆದನು. ಅಬೀಷೂವನು ಬುಕ್ಕಿಯನ್ನು ಪಡೆದನು. ಬುಕ್ಕಿಯು ಉಜ್ಜಿಯನ್ನು ಪಡೆದನು. ಉಜ್ಜಿಯು ಜೆರಹ್ಯನನ್ನು ಪಡೆದನು. ಜೆರಹ್ಯನು ಮೆರಾಯೋತನನ್ನು ಪಡೆದನು. ಮೆರಾಯೋತನು ಅಮರ್ಯನನ್ನು ಪಡೆದನು. ಅಮರ್ಯನು ಅಹೀಟೂಬನನ್ನು ಪಡೆದನು. ಅಹೀಟೂಬನು ಚಾದೋಕನನ್ನು ಪಡೆದನು. ಚಾದೋಕನು ಅಹಿಮಾಚನನ್ನು ಪಡೆದನು. ಅಹಿಮಾಚನು ಅಜರ್ಯನನ್ನು ಪಡೆದನು. ಅಜರ್ಯನು ಯೋಹಾನನನ್ನು ಪಡೆದನು. ಯೋಹಾನನನು ಅಜರ್ಯನನ್ನು ಪಡೆದನು. ಸೊಲೊಮೋನನು ಕಟ್ಟಿಸಿದ ಯೆರೂಸಲೇಮಿನ ದೇವಾಲಯದಲ್ಲಿ ಯಾಜಕ ಸೇವೆ ಮಾಡುತ್ತಿದ್ದವನು ಇವನೇ. ಅಜರ್ಯನು ಅಮರ್ಯನನ್ನು ಪಡೆದನು. ಅಮರ್ಯನು ಅಹೀಟೂಬನನ್ನು ಪಡೆದನು. ಅಹೀಟೂಬನು ಚಾದೋಕನನ್ನು ಪಡೆದನು. ಚಾದೋಕನು ಶಲ್ಲೂಮನನ್ನು ಪಡೆದನು. ಶಲ್ಲೂಮನು ಹಿಲ್ಕೀಯನನ್ನು ಪಡೆದನು. ಹಿಲ್ಕೀಯನು ಅಜರ್ಯನನ್ನು ಪಡೆದನು. ಅಜರ್ಯನು ಸೆರಾಯನನ್ನು ಪಡೆದನು. ಸೆರಾಯನು ಯೆಹೋಚಾದಾಕನನ್ನು ಪಡೆದನು. ನೆಬೂಕದ್ನೆಚ್ಚರನು ಯೆಹೋವನ ಪ್ರೇರಣೆಯಿಂದ ಯೆಹೂದ್ಯರನ್ನೂ ಯೆರೂಸಲೇಮಿನವರನ್ನೂ ಸೆರೆಯೊಯ್ದಾಗ ಈ ಯೆಹೋಚಾದಾಕನು ಅವರೊಡನಿದ್ದನು. ಲೇವಿಯ ಮಕ್ಕಳು ಗೇರ್ಷೋಮ್, ಕೆಹಾತ್, ಮೆರಾರಿ. ಗೇರ್ಷೋಮನ ಮಕ್ಕಳು ಲಿಬ್ನಿ, ಶಿಮ್ಮಿ ಎಂಬವರು. ಕೆಹಾತನ ಮಕ್ಕಳು ಅಮ್ರಾಮ್, ಇಚ್ಹಾರ್, ಹೆಬ್ರೋನ್, ಉಜ್ಜಿಯೇಲ್ ಇವರೇ. ಮೆರಾರಿಯ ಮಕ್ಕಳು ಮಹ್ಲಿ, ಮುಷಿ. ಇವರೆಲ್ಲರೂ ಲೇವಿ ಗೋತ್ರಗಳ ಮೂಲ ಪುರುಷರು. ಗೇರ್ಷೋಮನ ಗೋತ್ರ. ಗೇರ್ಷೋಮನ ಮಗನು ಲಿಬ್ನಿ, ಇವನ ಮಗನು ಯಹತ್, ಇವನ ಮಗನು ಜಿಮ್ಮ, ಇವನ ಮಗನು ಯೋವಾಹ, ಇವನ ಮಗನು ಇದ್ದೋ, ಇವನ ಮಗನು ಜೆರಹ, ಇವನ ಮಗನು ಯವತ್ರೈ. ಕೆಹಾತನ ಸಂತಾನದವರು. ಇವನ ಮಗನು ಅಮ್ಮೀನಾದಾಬ್, ಇವನ ಮಗನು ಕೋರಹ, ಇವನ ಮಗನು ಅಸ್ಸೀರ್, ಇವನ ಮಗನು ಎಲ್ಕಾನ, ಇವನ ಮಗನು ಎಬ್ಯಾಸಾಫ್, ಇವನ ಮಗನು ಅಸ್ಸೀರ್, ಇವನ ಮಗನು ತಹತ್, ಇವನ ಮಗನು ಉರಿಯೇಲ್, ಇವನ ಮಗನು ಉಜ್ಜೀಯ, ಇವನ ಮಗನು ಸೌಲ್. ಎಲ್ಕಾನನ ಮಕ್ಕಳು ಅಮಾಸೈ, ಅಹಿಮೋತ್, ಎಲ್ಕಾನ ಎಂಬವರು. ಎಲ್ಕಾನನ ಸಂತಾನದವರು. ಇವನ ಮಗನು ಚೋಫೈ, ಇವನ ಮಗನು ನಹತ್, ಇವನ ಮಗನು ಎಲಿಯಾಬ್, ಇವನ ಮಗನು ಯೆರೋಹಾಮ್, ಇವನ ಮಗನು ಎಲ್ಕಾನ. ಸಮುವೇಲನ ಮಕ್ಕಳು ಯೋವೇಲ್, ಚೊಚ್ಚಲನು, ಅಬಿಯ ಎರಡನೆಯವನು. ಮೆರಾರಿ ಸಂತಾನದವರು. ಇವನ ಮಗನು ಮಹ್ಲಿ, ಇವನ ಮಗನು ಲಿಬ್ನಿ, ಇವನ ಮಗನು ಶಿಮ್ಮಿ, ಇವನ ಮಗನು ಉಜ್ಜ, ಇವನ ಮಗನು ಶಿಮ್ಮ, ಇವನ ಮಗನು ಹಗ್ಗೀಯ, ಇವನ ಮಗನು ಅಸಾಯ. ಮಂಜೂಷವು ವಿಶ್ರಾಂತಿ ಹೊಂದಿದ ಮೇಲೆ ದಾವೀದನಿಂದ ಯೆಹೋವನ ಆಲಯದಲ್ಲಿ ವಾದ್ಯ ಸೇವೆಗೆ ನೇಮಿಸಲ್ಪಟ್ಟವರ ಪಟ್ಟಿ. ಸೊಲೊಮೋನನು ಯೆರೂಸಲೇಮಿನಲ್ಲಿ ಯೆಹೋವನ ಆಲಯವನ್ನು ಕಟ್ಟುವ ತನಕ ಅವರು ದೇವದರ್ಶನದ ಗುಡಾರವೆಂಬ ಆಲಯದ ಮುಂದೆ ತಮ್ಮ ಕ್ರಮಾನುಸಾರವಾಗಿ ವಾದ್ಯ ಸೇವೆಯನ್ನು ನಡೆಸುತ್ತಿದ್ದರು. ದೇವಾಲಯ ಸೇವಕರು ಅವರ ವಂಶಾವಳಿಯು. ಕೆಹಾತ್ಯನಾದ ಹೇಮಾನನು ಮೊದಲನೆಯವನು. ಗಾಯಕನಾದ ಇವನು ಯೋವೇಲನ ಮಗನು. ಇವನು ಸಮುವೇಲನ ಮಗನು. ಇವನು ಎಲ್ಕಾನನ ಮಗನು. ಇವನು ಯೆರೋಹಾಮನ ಮಗನು. ಇವನು ಎಲಿಯೇಲನ ಮಗನು. ಇವನು ತೋಹನ ಮಗನು. ಇವನು ಚೂಫನ ಮಗನು. ಇವನು ಎಲ್ಕಾನನ ಮಗನು. ಇವನು ಮಹತನ ಮಗನು. ಇವನು ಅಮಾಸೈಯ ಮಗನು. ಇವನು ಎಲ್ಕಾನನ ಮಗನು. ಇವನು ಯೋವೇಲನ ಮಗನು. ಇವನು ಅಜರ್ಯನ ಮಗನು. ಇವನು ಚೆಫನ್ಯನ ಮಗನು. ಇವನು ತಹತನ ಮಗನು. ಇವನು ಅಸೀರನ ಮಗನು. ಇವನು ಎಬ್ಯಾಸಾಫನ ಮಗನು. ಇವನು ಕೋರಹನ ಮಗನು. ಇವನು ಇಚ್ಹಾರನ ಮಗನು. ಇವನು ಕೆಹಾತನ ಮಗನು. ಇವನು ಲೇವಿಯ ಮಗನು. ಇವನು ಇಸ್ರಾಯೇಲನ ಮಗನು. ಇವನ ಬಲಗಡೆಯಲ್ಲಿ ನಿಲ್ಲುತ್ತಿದ್ದ ಇವನ ಸಹೋದರನಾದ ಆಸಾಫನು ಎರಡನೆಯವನು. ಇವನು ಬೆರೆಕ್ಯನ ಮಗನು. ಇವನು ಶಿಮ್ಮನ ಮಗನು. ಇವನು ಮಿಖಾಯೇಲನ ಮಗನು. ಇವನು ಬಾಸೇಯನ ಮಗನು.
ಇವನು ಮಲ್ಕೀಯನ ಮಗನು, ಇವನು ಎತ್ನಿಯ ಮಗನು, ಇವನು ಜೆರಹನ ಮಗನು, ಇವನು ಅದಾಯನ ಮಗನು, ಇವನು ಏತಾನನ ಮಗನು, ಇವನು ಜಿಮ್ಮನ ಮಗನು, ಇವನು ಶಿಮ್ಮೀಯ ಮಗನು, ಇವನು ಯಹತನ ಮಗನು, ಇವನು ಗೇರ್ಷೋಮನ ಮಗನು, ಇವನು ಲೇವಿಯ ಮಗನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 6, 6ನೇ ಅಧ್ಯಾಯ. 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನನಗೆ ಒಂದು ವಾಕ್ಯ ಜ್ಞಾನೋಕ್ತಿಯಿಂದ ನೆನಪಿಗೆ ಬರ್ತಿದೆ. ಆ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯಾಕಂತ ಹೇಳಿದರೆ, ನಾವು ಯಾಕೆ ಇಷ್ಟೊಂದು ಅಧ್ಯಯನ ಮಾಡಿಕೊಳ್ಬೇಕು, ಇದರಿಂದ ಏನು ಪ್ರಯೋಜನ ಇದೆ? ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋದ್ರಿಂದ ನಮಗೆ ಆತ್ಮಿಕ, ಮಾನಸಿಕ, ದೈಹಿಕ ಏನಾದರೂ ಪ್ರಯೋಜನ ಇದೆಯಾ ಎಂಬ ಪ್ರಶ್ನೆಗೆ ಭಾಳ ಇದೆ. ಅದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ, ಯೋಹಾನ 15ರಲ್ಲಿ ದೇವರ ವಾಕ್ಯ ನಮ್ಮನ್ನು ಶುದ್ಧಿಪಡಿಸ್ತದೆ. ದೇವರ ವಾಕ್ಯ ಕೀರ್ತನೆ 119ರಲ್ಲಿ ದೇವರ ವಾಕ್ಯ ಯವನಸ್ಥರು ಪಾಪ ಮಾಡದಂತೆ ಕಾಪಾಡ್ತದೆ. ಮತ್ತು ಈ ರೀತಿಯ ಭಾಳ ವಚನಗಳಿದೆ. ಆದರೆ ಒಂದು ವಾಕ್ಯ ನಾನು ಜ್ಞಾನೋಕ್ತಿ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯದ ಪರಿಣಾಮ, ದಿ ಇಫೆಕ್ಟ್ ಆಫ್ ಗಾಡ್ಸ್ ವರ್ಡ್ ಏನಿದೆ ಎಂಬುದಾಗಿ ನೋಡುವಾಗ 4ನೇ ಅಧ್ಯಾಯ 20ನೇ ವಚನದಲ್ಲಿ, ಕಂದ, ನನ್ನ ಮಾತುಗಳನ್ನು ಲಾಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಯಾಕಂತೇಳಿದರೆ, ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ, ಅವುಗಳನ್ನು 22ನೇ ವಚನ, ಅವುಗಳಂದರೆ ದೇವರ ವಾಕ್ಯ. ದೇವರ ವಾಕ್ಯವನ್ನು ಹೊಂದುವವರಿಗೆ, ಸದ್ಯಕ್ಕೆ ನೀವು ಹೊಂದುತ್ತಾ ಇದ್ದೀರಿ ಈ ಕಾರ್ಯಕ್ರಮದ ಮುಖಾಂತರವಾಗಿ, ದೇವರ ವಾಕ್ಯಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವೂ ಆಗಿದೆ. ಇನ್ನೊಂದು ಸಾರಿ ಓದ್ತೇನೆ, ಅದು ಮಾತ್ರ. ದೇವರ ವಾಕ್ಯವನ್ನು ಹೊಂದುವವರಿಗೆ ದೇವರ ವಾಕ್ಯವು ಜೀವವು, ದೇಹಕ್ಕೆಲ್ಲ ಆರೋಗ್ಯವೂ ಆಗಿದೆ. ಒಂದು ವೇಳೆ ಅಸ್ವಸ್ಥತೆಯಿಂದ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ತಾ ಇದ್ದರೆ, ಒಂದು ವೇಳೆ ಹಾರ್ಟ್ ವೀಕ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಸಮಸ್ಯೆ ಇರ್ಬೋದು, ದೇವರ ವಾಕ್ಯವು ದೇಹಕ್ಕೆಲ್ಲ ಆರೋಗ್ಯವಾಗಿದೆ ಅಂದರೆ ಅದು ಮೆಡಿಸಿನಲ್ ಎಫೆಕ್ಟ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಔಷಧೀಯ ಪರಿಣಾಮ, ಔಷಧೀಯ ಪ್ರಭಾವ ದೇವರ ವಾಕ್ಯ ಅಧ್ಯಯನ ಮಾಡೋದರಿಂದ ಆ ಒಂದು ಅಭ್ಯಾಸ, ಅನುಭವ ನಾವು ಹೊಂದಲು ಸಾಧ್ಯ. ಯಾಕಂದರೆ ಇದು ದೇವರ ವಾಕ್ಯ. 6ನೇ ಅಧ್ಯಾಯವನ್ನು ಭಾಳ ದೊಡ್ಡ ಅಧ್ಯಾಯವಾಗಿದೆ. ಆದ ಕಾರಣ ಅದನ್ನು 2 ಭಾಗವಾಗಿ ನಾವು ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ 6ನೇ ಅಧ್ಯಾಯ, ಮೊದಲನೇ ಪೂರ್ವಕಾಲ ವೃತ್ತಾಂತ 1ರಿಂದ 43 ವಚನಗಳನ್ನು ನಾವು ಮೊದಲನೇ ಭಾಗವನ್ನಾಗಿಯೋ 44ರಿಂದ ಕೊನೆಯವರೆಗೆ 2ನೇ ಭಾಗವನ್ನಾಗಿಯೋ ನಾವು ವಿಂಗಡಿಸಿ ನಮ್ಮ ಅನುಕೂಲಕ್ಕಾಗಿ ಪ್ರಿಯರೇ ಅಧ್ಯಯನ ಮಾಡಿಕೊಳ್ಳೋಣ. ಲೇವಿ ಅಂತ ಹೇಳಿದರೆ ಅಟ್ಯಾಚ್ಡ್, ಹೊಂದಿಕೊಂಡ, ಸೇರಿಸಲ್ಪಡುವ, ಒಟ್ಟಾಗಿರುವ, ಯುನೈಟೆಡ್ ಎಂಬ ಅರ್ಥ ಈ ಲೇವಿಯ ಅರ್ಥ. ಲೇವಿ ಇವರೆಲ್ಲರೂ ಪರಿಪೂರ್ಣ ಕಾಲ ಸೇವಕರು. 12 ಗೋತ್ರದವರಲ್ಲಿ 12 ಕುಲದವರಲ್ಲಿ ಈ ಲೇವಿಯ ಕುಲದವರು ಏನಂತ ಹೇಳಿದ್ರೆ, ಅವರು ದೇವರ ಸೇವೆಗಾಗಿ ಮೀಸಲಾಗಿದ್ದಂಥವ್ರು. ದೇವರು ಹೇಳಿಬಿಟ್ರು, ಅವ್ರಿಗೇನು ಭಾಗ ಆಸ್ತಿ ಕೊಡಬಾರ್ದು, ನಾನೇ ಅವರಿಗೆ ಆಸ್ತಿ ಎಂಬುದಾಗಿ ದೇವರು ಹೇಳ್ತಾನೆ. ಆದರೂ ಕೂಡ ಸ್ವಲ್ಪ ಆಸ್ತಿ ಅವರಿಗೆ ಉಳ್ಕೊಳ್ಳಿಕ್ಕೆ ಕೊಡಲಾಗಿತ್ತು. ದೇವರು ಮರಿಲಿಲ್ಲ ತನ್ನ ಸೇವಕರನ್ನು. ಆದರೆ ಲೇವಿಯ ಒಂದು ಮಕ್ಕಳು ಯಾರ್ಯಾರು ಅಂತ ಹೇಳಿದ್ರೆ,
ಮೂರು ಮಕ್ಕಳಿರ್ತಾರೆ. ಗೆರ್ಷೋಮ್, 6ನೇ ಅಧ್ಯಾಯ 1ನೇ ವಚನ, ಗೆರ್ಷೋನ್, ಕೆಹಾತ್, ಮೆರಾರಿ. ಈ ಮೂವರು ಮಕ್ಕಳ ಒಂದು ವಂಶ, ಅವರ ಒಂದು ಲಿಸ್ಟ್ ಏನಿದೆ ಎಂಬುದಾಗಿ 2ನೇ ವಚನದಿಂದ ಕೊಡಲಾಗಿದೆ. ಇದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಪಟ್ಟಿ, ವೆರಿ ಇಂಪಾರ್ಟೆಂಟ್ ಲಿಸ್ಟ್. ಯಾಕಂದರೆ ಇವರೆಲ್ಲರೂ ಮಹಾಯಾಜಕರ ಪಟ್ಟಿ. ದರ್ ಆಲ್ ಹೈ ಪ್ರೀಸ್ಟ್. ಮೊದಲನೇ ಮಹಾಯಾಜಕನು ಆರೋನ್, ಮೋಶೆಯ ಅಣ್ಣ. ಆರೋನು ಮೊದಲನೇ ಮಹಾಯಾಜಕನು. ಹೌದು, ಅಮ್ರಾಮನ ಮಕ್ಕಳು ಮೂವರಿದ್ದರು, ಆರೋನನು, ಮೋಶೆ ಮತ್ತು ಮಿರ್ಯಾಮ್. ಹೌದು, ಈ ಮೂವರ ಹೆಸರು ಅಲ್ಲಿ ಕೊಡಲಾಗಿದೆ 3ನೇ ವಚನದಲ್ಲಿ, ಮೊದಲನೇ ಪೂರ್ವಕಾಲ ವೃತ್ತಾಂತ. ಯಾಕಂತೇಳಿದ್ರೆ ಅವರು ಲೇವಿ ಕುಲದಿಂದ ಬಂದಂಥವರು. ಮೋಶೆ ಕೂಡ ಲೇವಿ ಕುಲದಿಂದ ಬಂದಂಥ ವ್ಯಕ್ತಿ. ಆರೋನು ಕೂಡ ಲೇವಿ ಕುಲದಿಂದ ಬಂದಂಥ ವ್ಯಕ್ತಿ. ಮಿರ್ಯಾಮಳು ಸಹ, ಮಿರ್ಯಾಮ್ ಅಂದರೆ ಆ ಹೆಸರಿನ ಅರ್ಥ ಹಠಮಾರಿ, ಹಠ ಹಿಡಿಯುವ. ಅಂದರೆ ಅದು ಒಳ್ಳೆಯದಕ್ಕಾಗಿಯೂ ಹಠ ಹಿಡಿಬೋದು, ಕೆಟ್ಟದಕ್ಕಾಗಿ ಹಠ ಹಿಡಿಬೋದು. ಆ ರೀತಿಯಲ್ಲಿ ನೋಡಿದರೆ ಪಟ್ಟು ಹಿಡಿಯುವ ಅಂದರೆ ಒಂದು ಶಿಸ್ತಿರುವ ಅಂತ ಕೂಡ ಹೇಳ್ಬೋದು. ಹಳೆ ಒಡಂಬಡಿಕೆಯಲ್ಲಿ ಮಿರ್ಯಾಮ್, ಹೊಸ ಒಡಂಬಡಿಕೆಯಲ್ಲಿ ಮರಿಯಳು, ಎರಡು ಒಂದೇ ಹೆಸರಿನ ಅರ್ಥ. ಪಟ್ಟು ಹಿಡಿಯುವಂಥ, ಗಟ್ಟಿಯಾಗಿರುವಂಥ, ಸ್ಥಿರವಾಗಿರುವಂಥ ಎಂಬಂಥ. ಆದ ಕಾರಣ ಸ್ತ್ರೀಯರಲ್ಲಿ ನೀನು ಧನ್ಯಳು ಅಂತ ಹೇಳ್ಬಿಟ್ಟು ಮರಿಯಳನ್ನು ದೇವರು ಆಯ್ಕೆ ಮಾಡಿಕೊಂಡ್ರು. ಯಾಕಂದರೆ ಅಂಥ ಒಂದು ದೊಡ್ಡ ಕೆಲಸ, ದೊಡ್ಡ ಸೇವೆ, ದೊಡ್ಡ ಜವಾಬ್ದಾರಿಕೆ ಹೊರುವಂಥ ಒಂದು ಕೆಲಸ ಆ ಮರಿಯಳಲ್ಲಿ ದೇವರು ಕಂಡುಕೊಂಡ್ರು. ಇಲ್ಲಿ ಕೂಡ ಮಿರ್ಯಾಮ್ ನೋಡುವಾಗ ಆರೋನ್ ಮೋಶೆಯ ಸಹೋದರಿ. ಆರೋನ್ನ ಮಕ್ಕಳು ಒಬ್ಬೊಬ್ಬರಾಗಿ ನೋಡುವಾಗ ಅವರ ವಿಷಯದಲ್ಲಿ ಸುಮಾರು 22 ತಲೆಮಾರುಗಳನ್ನು ನಾವು ನೋಡ್ಕೊಳ್ತೇವೆ. ಅಂದರೆ ಹಾಗಾದರೆ 22 ಮಹಾಯಾಜಕರ ಒಂದು ಪಟ್ಟಿ 6ನೇ ಅಧ್ಯಾಯದಲ್ಲಿ ಇದು ಭಾಳ ದೊಡ್ಡ ಪಟ್ಟಿ, ಇದು ದೊಡ್ಡ ಪಟ್ಟಿ, ಲಿಸ್ಟ್ ಇದು. ಯಾಕಂತೇಳಿದ್ರೆ ಯಾರಪ್ಪ ಮಹಾಯಾಜಕರ ಹೆಸರುಗಳು ಅಂತ ಹೇಳ್ಬಿಟ್ಟು ನೋಡುವಾಗ, ಫಸ್ಟು ಆರೋನು, ಅನಂತರ ನಾದಾಬ್, ಅಬಿಹು, ಅವರು ಇಬ್ಬರು ಸೇರಿ ಒಟ್ಟಿಗೆ ದೇವ್ರ ಸೇವೆಯನ್ನು ಮಾಡಿದರು. ಹೌದು, ಪ್ರೀಸ್ಲಿ. ಅನಂತರ ಎಲಾಜಾರನು, ಅದಾದ ನಂತರ ಈಥಮಾರ್ನ ಮಗ ಫಿನೆಹಾಸನು. ಈ ರೀತಿಯಾಗಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾಗ ಇದರಲ್ಲಿ 2-3 ವಿಷಯ ನಾವು ಗಮನಿಸಬೇಕಾದಂದರೆ, ಈ ಸುಮಾರು 20 ಮೇಲೆ ಇರುವಂಥ ಈ ಮಹಾಯಾಜಕರ ಪಟ್ಟಿಯಲ್ಲಿ ಕೆಲವು ಸಾರಿ ಏನು ಮಾಡ್ತಾರೆ, ಹೆಸರು ರಿಪೀಟ್ ಆಗ್ತದೆ. ಉದಾಹರಣೆಗೆ ನೋಡ್ರಿ, 9ನೇ ಮಹಾಯಾಜಕನು ಮೆರಾಯೋತ್ ಅಂತ ಹೇಳ್ಬಿಟ್ಟು ಇರುವಾಗ ಅದೇ ಒಂದು ಹೆಸರು ಮತ್ತೊಂದು ಸಾರಿ ರಿಪೀಟ್ ಆಗ್ತದೆ. ಮತ್ತು ಮುಂದೆ ಹಾಗೆ ನೋಡುವಾಗ ಅಮರ್ಯನ ಹೆಸರು ರಿಪೀಟ್ ಆಗ್ತದೆ. ಅನಂತರ ಅಜರ್ಯನ ಹೆಸರು ರಿಪೀಟ್ ಆಗ್ತದೆ. ಅಜರ್ಯ ಅಂತ ಹೇಳಿದ್ರೆ 2 ಹೆಸರು 2 ಸಾರಿ ಬರ್ತದೆ. ಆದ ಕಾರಣ ನೀವು ಅದೇ ಹೆಸರು ಇನ್ನೊಂದು ಸಾರಿ ಬಂದಿದೆ ಅಂದರೆ ಕೆಲವು ಸಾರಿ ಅಜ್ಜನ ಹೆಸರು ಇಡಬೇಕು ಅಂತ, ಅವ್ರ ತಂದೆ ಹೆಸರು ಇಡಬೇಕು ಅಥವಾ ಮುತ್ತಜ್ಜನ ಹೆಸರು ಇಡಬೇಕು ಎಂಬುದಾಗಿ ಇಷ್ಟಪಡ್ತಾರಲ್ಲ, ಆ ರೀತಿಯಾಗಿ ಅಮರ್ಯನ ಹೆಸರು ರಿಪೀಟ್ ಆಗಿದೆ ಮತ್ತು ಅಜರ್ಯನ ಹೆಸರು ರಿಪೀಟ್ ಆಗಿದೆ. ಲಾಸ್ಟು ಇದ್ದಂಥ ಸೊಲೊಮೋನನು ಕಟ್ಟಿಸಿದ ಯೆರೂಸಲೇಮಿನ ದೇವಾಲಯದಲ್ಲಿ ಯಾಜಕ ಸೇವೆ ಮಾಡ್ತಾ ಇದ್ದಂಥವನು ಅಜರ್ಯ ಎಂಬ ಯಾಜಕ ಸೇವೆ ಮಾಡ್ತಾ ಇದ್ದಂತೆ. ಅಂದರೆ ಸೊಲೊಮೋನು ಕಟ್ಟಿಸಿದ ಯೆರೂಸಲೇಮಿನ ದೇವಾಲಯ ಭಾಳ ಸ್ಪೆಷಲ್ಲು. ಆವಾಗ ಮಹಾಯಾಜಕನು ಈ ಅಜರ್ಯನಾಗಿದ್ದ. ಅವನ ಹೆಸರೇ ಈಗ ಲಾಸ್ಟ್ ಕೂಡ ಬರ್ತದೆ, ಆದರೆ ವ್ಯಕ್ತಿ ಬೇರೆ. ಯಾರಂದರೆ ಇಲ್ಕಿಯನ ಮಗನಾದಂಥ ಅಜರ್ಯನು ಅಂದರೆ 2ನೇ ಅಜರ್ಯನು ಅಂತ ಹೇಳ್ಬೋದು. ಅವನು
ನೆಬುಕದ್ನೆಚ್ಚರನು ದೇವರ ಪ್ರೇರಣೆಯಿಂದ ಯೆಹೂದ್ಯರನ್ನು ಯೆರೂಸಲೇಮಿಗೆ ಸೆರೆ ಒಯ್ದಾಗ ಏನಾಗಿತ್ತು, ಈ ಅಜರ್ಯನ ಮಗನಾದಂಥ ಯೆಹೋಚಾದಾಕನು ಅವರೊಡನೆ ಇದ್ದನು. ಹಾಗಾದರೆ ಈ ಒಬ್ಬೊಬ್ಬರು ಮಹಾಯಾಜಕರು ಅಥವಾ ಕೆಲವು ಸಾರಿ ಯಾಜಕರಾಗಿದ್ದರು, ಒಟ್ಟು ಯಾಜಕ ಸೇವೆ ಮಾಡ್ತಾ ಇದ್ರು. ಎಲ್ಲರೂ ಮಹಾಯಾಜಕರಾಗಿರಲಿಲ್ಲ, ಆದರೆ ಮಹಾಯಾಜಕನ ಒಂದು ಕ್ರಮದಲ್ಲಿ ಬಂದಂಥವ್ರು ಇವರೆಲ್ಲರೂ. ಭಾಳ VIPs, ದೇವಾಲಯದಲ್ಲಿ ದೊಡ್ಡ ಪಾತ್ರೆಯನ್ನು ವಹಿಸಿದಂಥವರು, ದೊಡ್ಡ ಜವಾಬ್ದಾರಿಕೆಯನ್ನು ವಹಿಸಿದಂಥವರು. ಆ ರೀತಿಯಾಗಿ ಬಂದಂಥವರು ಒಂದು ದೊಡ್ಡ ಲಿಸ್ಟು ಇಲ್ಲಿ ಕೊಡಲಾಗಿದೆ. ಯಾಜಕರು ಒಬ್ಬೊಬ್ಬರು ಯಾಜಕರಾಗಿದ್ದಾಗ ಯಾರ ಕಾಲದಲ್ಲಿದ್ದರು, ಯಾವ ಟೈಮ್ನಲ್ಲಿದ್ದರು, ಯಾವ ಒಂದು ಸನ್ನಿವೇಶದಲ್ಲಿದ್ದರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ ಹಿಲ್ಕಿಯನು, ಅವನು ಕೂಡ ಭಾಳ ಸ್ಪೆಷಲ್. ಯಾಕಂತ ಹೇಳಿದ್ರೆ ಒಂದು ದಿವಸ ಅವನು ದೇವಾಲಯ ಹುಡುಕ್ತಾ ಇದ್ದಾಗ ಧರ್ಮಶಾಸ್ತ್ರವು ಅಲ್ಲಿ ಸಿಕ್ಕಿದ್ರ ಒಂದು ಚರಿತ್ರೆ ಇದೆ. ಅದನ್ನು ನಾವು ಹಿಂದೆ ಯೆಹೂದದ ಅರಸನ ಕಾಲದಲ್ಲಿ ಅದನ್ನು ನಾವು ನೋಡಿದ್ವಿ. ಮಿಕ್ಕ ಲೇವಿಯರ ವಂಶಾವಳಿ ಗೆರ್ಷೋಮ್, ಕೆಹಾತ್, ಇಚಾರ್ ಇವರ ವಿಷಯದಲ್ಲಿ ಬಂದಾಗ ಕೋರಾ ಅಂತ ಒಬ್ಬನ ಹೆಸರು ಬರ್ತದೆ. ಕೋರಾ ಅಂದ ತಕ್ಷಣ ನನಗೆ ನೆನಪಾಗುವಂಥದ್ದು ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ ಮೋಶೆಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಕಡೆಗೆ ಏನಾಗ್ತದೆ, ಒಂದು ಚಾಲೆಂಜ್ ತಗೊಂಡ ಮೇಲೆ ಏನಾಗ್ತದೆ, ಭೂಮಿಯು ಬಾಯಿ ತೆರೆದು ಕೋರಹನು ಅವನ ಸಂಗಡ ಇದ್ದಂಥವರು ಸಜೀವವಾಗಿ ಪಾತಾಳಕ್ಕೆ ಹೋಗ್ತಾರೆ. ಭಾಳ ಭಯಂಕರವಾದಂಥ ಒಂದು ಘಟನೆ. ಅದಾದ ನಂತರ ಈ ಲೇವಿಯರಲ್ಲಿ ಗಾಯಕರು ಇರುವಂಥದ್ದು 31ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಗಾಯಕರಾದ ಲೇವಿಯರ ವಂಶಾವಳಿ. ಹಾಗಾದರೆ ಹಾಡು ಅನೇಕ ಸಾರಿ ನಾನು ಅಂದ್ಕೊಳ್ತಾ ಇರ್ತೀನಿ ಹಾಡು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು, ಆದರೆ ಹಾಡು ಯೆಹೂದ್ಯರಿಗೆ ಭಾಳ ಪ್ರಾಮುಖ್ಯವಾದಂಥ ಒಂದು ಅಂಶವಾಗಿತ್ತು. ಹಾಡುಗೋಸ್ಕರನೇ ಕೆಲವರು ನೇಮಿಸಲ್ಪಟ್ಟಿದ್ರು. ಅವರು ಫುಲ್ ಟೈಮ್ ಕೆಲಸ ಏನಂತ ಹೇಳಿದರೆ ಲೇವಿಯರು ಬರೀ ಹಾಡೋದು, ದೇವರಿಗಾಗಿ ದೇವರ ಹಾಡನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಪ್ರೊಫೆಷ್ನಲ್ ಆಗಿ ಕ್ರಮಬದ್ಧವಾಗಿ ಹಾಡುವಂಥ ಲೇವಿಯರು ಕೂಡ ಇದ್ದರು. ಅದರ ವಿಷಯವಾಗಿ ಕೂಡ ಇಲ್ಲಿ ಕೊಡಲಾಗಿದೆ. ಈ ರೀತಿಯಾಗಿ ಮೊದಲನೇ ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 1ರಿಂದ 43 ವಚನಗಳಲ್ಲಿ ಈ ಯಾಜಕ ಸೇವೆ, ದೇವರ ಸೇವೆ ಮಾಡ್ತಾ ಇದ್ದಂಥ ಫುಲ್ ಟೈಮ್ ಸೇವಕರ ಬಗ್ಗೆ ಇದೆ. ನಮ್ಮನ್ನು ಕೂಡ ಅಂಥ ಒಂದು ಸೇವೆಗೆ ದೇವರು ಕರೀತಿದ್ದಾನೆ. ಈ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 6. The sons of Levi, Gershon, Kohath, and Merari, and the sons of Kohath, Amram, Ishar, and Hebron, and Uzziel, and the children of Amram, Aaron, and Moses, and Miriam, the sons also of Aaron, Nadab, and Abihu, Eleazar, and Ithamar. Eleazar begat Phinehas, Phinehas begat Abishua, and Abishua begat Buki, and Buki begat Uzi, and Uzi begat Zerahiah, and Zerahiah begat Marioth, and Marioth begat Amariah, and Amariah begat Ahitub, and Ahitub begat Zadok, and Zadok begat Ahimaaz, and Ahimaaz begat Azariah, and Azariah begat Jehonan, and Jehonan begat Azariah. He it is that executed the priest's office in the temple that Solomon built in Jerusalem. And Azariah begat Amariah, and Amariah begat Ahitub, and Ahitub begat Zadok, and Zadok begat Shallum, and Shallum begat Hilkiah, and Hilkiah begat Azariah, and Azariah begat Seraiah, and Seraiah begat Jehozadak. And Jehozadak went into captivity when the Lord carried away Judah and Jerusalem by the hand of Nebuchadnezzar. The sons of Levi, Gershom, Kohath, and Merari. And these be the names of the sons of Gershom, Libni, and Shimei. And the sons of Kohath were Amram, and Ishar, and Hebron, and Uzziel. The sons of Merari, Mali, and Mushi. And these are the families of the Levites according to their fathers. Of Gershom, Libni his son, Jahath his son, Zimmah his son, Zoah his son, Edo his son, Zerah his son, Jeaterai his son. The sons of Kohath,
Aminadab his son, Korah his son, Asir his son, Elkanah his son, and Abiasaph his son, and Asir his son, Tehath his son, Uriel his son, Uzziah his son, Sheul his son, and the sons of Elkanah, Amasai and Ahimoth. As for Elkanah, the sons of Elkanah, Zophai his son, and Nahath his son, Eliab his son, Jerotham his son, Elkanah his son. And the sons of Samuel, the firstborn Vashni and Abiah. The sons of Merari, Mali, Libni his son, Shimei his son, Uzzah his son, Shemaiah his son, Agiah his son, Asaiah his son. And these are they whom David set over the service of song in the house of the Lord, after that the ark had rest. And they ministered before the dwelling place of the tabernacle of the congregation with singing, until Solomon had built the house of the Lord in Jerusalem. And then they waited on their office according to their order. And these are they that waited with their children, of the sons of the Kohathites: Heman a singer, the son of Joel, the son of Shemuel, the son of Elkanah, the son of Jeroham, the son of Eliel, the son of Toah, the son of Zuph, the son of Elkanah, the son of Mahath, the son of Amasai, the son of Elkanah, the son of Joel, the son of Azariah, the son of Zephaniah, the son of Tahath, the son of Asir, the son of Abiasaph, the son of Korah, the son of Ishar, the son of Kohath, the son of Levi, the son of Israel, and his brother Asaph, who stood on his right hand, even Asaph, the son of Berechiah, the son of Shimei, the son of Michael, the son of Baaseiah, the son of Malchiah, the son of Ethni, the son of Zerah, the son of Adiah, the son of Ethan, the son of Zimna, the son of Shimei, the son of Jahath, the son of Gershom, the son of Levi,